ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಟನಲ್ ರೋಡ್ ಜಟಾಪಟಿ ಮುಂದುವರೆದಿದೆ. ಟನಲ್ ಪ್ರಾಜೆಕ್ಟ್ ವಿರೋಧಿಸಿ ಬಿಜೆಪಿ ಜನಜಾಗೃತಿ ಅಭಿಯಾನ ನಡೆಸಿತು. ಲಾಲ್ಬಾಗ್ ರಕ್ಷಿಸಿ, ಬೆಂಗಳೂರು ಉಳಿಸಿ ಸಂವಾದದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ತೇಜಸ್ವಿ ಸೂರ್ಯ ಭಾಗಿಯಾಗಿ ಜನರೊಂದಿಗೆ ಸಂವಾದ ನಡೆಸಿದರು. ಬಿಜೆಪಿ ಹಾಗೂ ಪರಿಸರವಾದಿಗಳು ಯಾಕೆ ಟನಲ್ ಪ್ರಾಜೆಕ್ಟ್ ವಿರೋಧ ಮಾಡ್ತಿದ್ದಾರೆ ಎಂಬ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇದೇ ವೇಳೆ ಟನಲ್ ರೋಡ್ ಮಾರ್ಗವನ್ನ ವಿವರಿಸ್ತಾ ಇದ್ದಂತಹ ಜಂಟಿ ನಿರ್ದೇಶಕ ಜಗದೀಶ್ ವಿರುದ್ಧ ಅಶೋಕ್ ಕಿಡಿಕಾರಿದರು. ಸರ್ಕಾರದ ಟನಲ್ ಯೋಜನೆಗೆ ಬಿಜೆಪಿ ವಿರೋಧಿಸುತ್ತಾ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸಸ್ಯಕಾಶಿಗೆ ರಾಜ್ಯ ಸರ್ಕಾರ ಗುಂಡಿ ತೋಡೋ ಕೆಲಸ ಮಾಡ್ತಾ ಇದೆ. ಸುರಂಗ ಯೋಜನೆಯಿಂದ ಬೆಂಗಳೂರಿನ ಪರಿಸರ ಹಾಳಾಗುತ್ತೆ. 1 ಕಿಲೋಮೀಟರ್ ಟನಲ್ ರಸ್ತೆ ನಿರ್ಮಾಣಕ್ಕೆ 1285 ಕೋಟಿ ಖರ್ಚಾಗುತ್ತೆ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದರು. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇದ್ರೆ ಮಾತನಾಡ್ತೀವಿ ಸರ್. ಇವತ್ತು ಜನಜಾಗೃತಿ ಅಭಿಯಾನ ಮಾಡ್ತಾ ಇದ್ರೆ ಏನ್ ಸರ್ ಉದ್ದೇಶ? ಜನಜಾಗೃತಿ ಇದು ಸಾಮಾಜಿಕ ಕಳಕಳಿಯಿಂದ ಮಾಡ್ತಾ ಇರೋದು. ಸಮಾಜಕ್ಕೆ ಒಳಿತಾಗುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ರಿ. ಇಟ್ಸ್ ನಾಟ್ ಎ ಪೊಲಿಟಿಕಲ್. ಇದರಲ್ಲಿ ರಾಜಕೀಯ ಏನು ಇಲ್ಲ. ಇದರಲ್ಲಿ ಇಸ್ ಎ ಪಾರ್ಟಿಯ ಇದೇನಲ್ಲ. ಇದು ಜನರ ಬದುಕಿನ ಪ್ರಶ್ನೆ. ಜನಕ್ಕೆ ಲಂಗ್ ಸ್ಪೇಸ್ ಬೇಕು. ಬೆಂಗಳೂರು ಹಾಳಾಗ್ತಾ ಇದೆ, ಪೊಲ್ಯೂಷನ್ ಆಗಬಾರ್ದು. ಬೆಂಗಳೂರು ಕೂಡ ಬೇರೆ ರಾಜ್ಯಗಳ ತರ ಆಗಬಾರ್ದು. ನಮ್ಮದು ಬೆಂಗಳೂರು ಉಳಿಬೇಕು, ಬೆಂಗಳೂರನ್ನ ರಕ್ಷಣೆ ಮಾಡಿ ಅನ್ನೋ ದೃಷ್ಟಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದರಲ್ಲಿ ಪೊಲಿಟಿಕಲ್ ಗೇಮ್ ಏನೂ ಇಲ್ಲ. ನಮಗೇನಾಗಲ್ಲ. ಅಭಿವೃದ್ಧಿ ಮಾಡ್ತೀರಾ ಮಾಡಿ. ಈಗ ಬೆಂಗಳೂರಲ್ಲಿ ರಸ್ತೆಗಳೆಲ್ಲ ಗುಂಡಿ ಬಿದ್ದಿದೆ, ಮುಚ್ಚಿ. ಬೆಂಗಳೂರಲ್ಲಿ ಗಾರ್ಬೇಜ್ ಮುಚ್ಚಿದೆ, ತೆಗೆದಾಕಿ. ನಾವು ನಿಮಗೆ ಪೂರ್ತಿ ಸಹಕಾರ ಮಾಡ್ತೀರಿ. ಬೆಂಗಳೂರಿನ ಮೆಟ್ರೋ ಇದೆ, ಎಕ್ಸ್ಟೆಂಡ್ ಮಾಡಿ. ಈಗಲೇ 60-70 ಲಕ್ಷ ಜನ ಓಡಾಡ್ತಾರೆ ಮೆಟ್ರೋದಲ್ಲಿ. ಎಕ್ಸ್ಟೆಂಡ್ ಮಾಡಿ, ಒಳ್ಳೇದ್ ಮಾಡಿ. ನಾವು ಸಹಕಾರ ಮಾಡ್ತೀರಿ. ಸರ್, ಈಗ ಸುರಂಗ ಮಾರ್ಗ ಮಾಡೋದ್ರಿಂದ ಏನು ಅನಾನುಕೂಲ ಏನು ಸರ್? ಏನ್ ಡ್ಯಾಮೇಜ್ ಏನು ಅಂತ ತಮ್ಮ ವಾದ? ಈಗ ನೀವು 120 ಅವರೇ ಹೇಳಿದ್ರು ಅಧಿಕಾರ 120 ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ಬೇಕು ಅಂತ. ಯಾವ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ತಾಡಿದ್ರೆ? ಇದು ಸುರಕ್ಷಿತ ಪ್ರದೇಶ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸುರಕ್ಷಿತ ಪ್ರದೇಶ, ಯಾರು ಇಲ್ಲಿ ಏನು ಕಾಮಗಾರಿ ಕೈಗೊಳ್ಳಂಗಿಲ್ಲ ಅಂತ ಹಾಕಿದ್ದಾರೆ. ನೀವ್ ಹೆಂಗ್ ಕಾಮಗಾರಿ ಮಾಡ್ತೀರಾ? 19 ಆಕ್ಟ್ ಏನಿದೆ 75 ಅದನ್ನ ವೈಲೇಷನ್ ಮಾಡ್ತಾ ಇದ್ದೀರಾ. ಇಲ್ಲಿ ಅವಶ್ಯಕತೆ ಇದೆಯಾ? ನಿಮ್ಗೆ ಬೇಕಾದ್ರೆ ಪಕ್ಕದಲ್ಲಿದೆಯಲ್ಲ, ತಗೊಳ್ಳಿ ಜಾಗ. ಇದೇ ಜಾಗ ಅಂತ ಏನು? ಲಾಲ್ಬಾಗ್ಗೆ ಯಾಕೆ ಪಟ್ಟು ಹಿಡಿತಾ ಇದ್ದೀರಾ? ಸ್ಯಾಂಕಿ ಟ್ಯಾಂಕೆ ಯಾಕೆ ಪಟ್ಟು ಕಡಿತಾ ಇದ್ದೀರಾ? ಕೃಷ್ಣರಾವ್ ಪಾರ್ಕೆ ಬೇಕು ಅಂತ ಯಾಕೆ ಪಟ್ಟು ಹಿಡಿತಾ ಇದ್ದೀರಾ? ಹೆಬ್ಬಾಳ ಕೆರೆ ಬೇಕು ಅಂತ ಯಾಕೆ ಪಟ್ಟು ಹಿಡಿತಾ ಇದ್ದೀರಾ? ಬಿಟ್ಬಿಟ್ಟು ಬೇರೆ ಕಡೆ ಏನಾದ್ರು ಮಾಡ್ಕೊಳ್ಳಿ. ಲಾಲ್ಬಾಗ್ ಅಲ್ಲಿರುವಂತ ಕಾನೂನೇನಿದೆ, ಕಾನೂನನ್ನ ಪಾಲನೆ ಮಾಡಿ. ನಾವು ಬೇರೆ ಏನು ಹೇಳಲ್ಲ, ಕಾನೂನನ್ನ ಪಾಲನೆ ಮಾಡಿ. ನಿಮ್ಮ 120 ಡಿಪಾರ್ಟ್ಮೆಂಟ್ಗಳ ಪರ್ಮಿಷನ್ ತಂದಿಡಿ ಇಲ್ಲಿ ಫಸ್ಟ್, ಮುಂದೆ ಆಮೇಲೆ ಪ್ರಶ್ನೆ ಮಾಡೋಣ. ಸೊ ಇದಿಷ್ಟು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ರವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಟನಲ್ ಮಾಡಲು ಬೆಂಗಳೂರು ಜನ ಬಿಡಲ್ಲ ಅಂತ ಸಂಸದ ತೇಜಸ್ವಿ ಸೂರ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ದಿವಾಳಿ ಮಾಡುವ ಪ್ರಾಜೆಕ್ಟ್ ಇದು, ನಾವು ಹೋರಾಟ ಮುಂದುವರಿಸುತ್ತೇವೆ ಅಂತ ತೇಜಸ್ವಿ ಸೂರ್ಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಬನ್ನಿ, ಇದೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಸಂಸದ ತೇಜಸ್ವಿ ಸೂರ್ಯ ಅವರು ಇದ್ದಾರೆ. ಮಾತಾಡಿಸಿ ಸರ್, ಏನ್ ಸರ್ ಇವತ್ತು ಜನಜಾಗೃತಿ ಅಭಿಯಾನ ಏನ್ ಸರ್? ಬ್ರದರ್, ಇವತ್ತು ಲಾಲ್ಬಾಗ್ ನಲ್ಲಿ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಸಾವಿರಾರು ಜನರು ಇವತ್ತು ಇಲ್ಲಿ ಸೇರಿದ್ದಾರೆ. ಎಲ್ಲರೂ ಇದನ್ನ ವಿರೋಧ ಮಾಡಿದ್ದಾರೆ. ಟನಲ್ ರೋಡ್ ಅನ್ನ, ಈ ಅವೈಜ್ಞಾನಿಕ ಟನಲ್ ರೋಡ್ ಅನ್ನ ಸಾರ್ವಜನಿಕರು ವಿರೋಧ ಮಾಡ್ತಾ ಇದ್ದಾರೆ. ಇದನ್ನ ಯಾವ ಕಾರಣಕ್ಕೂ ಬೆಂಗಳೂರಿನ ಜನ ಆಗೋದಿಕ್ಕೆ ಬಿಡೋದಿಲ್ಲ. ಸರ್, ಈ ಟನಲ್ ಮಾಡೋದ್ರಿಂದ ಏನ್ ಡ್ಯಾಮೇಜ್ ಸರ್? ಏನ್ ಅನಾನುಕೂಲ ಅಂತ? ಸರ್, ಫಸ್ಟ್ ಆಫ್ ಆಲ್ ಬೆಂಗಳೂರಿನಲ್ಲಿ 106 ಕಿಲೋಮೀಟರ್ ರಸ್ತೆ ಇದೆ. ಈ 18 ಕಿಲೋಮೀಟರ್ ಕಾಸ್ಟ್ಲಿ ರಸ್ತೆ ಕಾರ್ಗಳಿಗೆ ಮಾತ್ರ ಮಾಡಿಬಿಟ್ರೆ ಬೆಂಗಳೂರಿನ ಎಲ್ಲಾ ಟ್ರಾಫಿಕ್ ಸಮಸ್ಯೆ ಸಾಲ್ವ್ ಆಗ್ಬಿಡುತ್ತಾ? ಯಾವ ಕಾರಣಕ್ಕೂ ಇಲ್ಲ. ಇದು ಬೆಂಗಳೂರಿನ ಆರ್ಥಿಕವಾಗಿ ದಿವಾಳಿ ಮಾಡುವಂತ, ನೈಸರ್ಗಿಕವಾಗಿ ಬೆಂಗಳೂರಿನ ಕಂಪ್ಲೀಟ್ ಆಗಿ ನಾಶ ಮಾಡೋದಕ್ಕಿರುವಂತ ಪ್ರಾಜೆಕ್ಟ್. ಇದರಿಂದ ಯಾವುದೇ ರೀತಿಯಾದಂತಹ ಉಪಯೋಗ ಬೆಂಗಳೂರಿಗೆ ಆಗೋದಿಲ್ಲ. ದಕ್ಷಿಣದಲ್ಲಿ ಲಾಲ್ಬಾಗು, ಉತ್ತರದಲ್ಲಿ ಸ್ಯಾಂಕಿ ಟ್ಯಾಂಕು, ಪಕ್ಕದಲ್ಲಿ ಇವಾಗಲೇ ನಿನ್ನೆ ಬಂದು ಎಂ ಎನ್ ಕೃಷ್ಣರಾವ್ ಪಾರ್ಕ್ ಅನ್ನ ಸರ್ವೆ ಮಾಡೋಗಿದ್ದಾರೆ. ಈ ತರ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ಜಾಗಗಳನ್ನ ಬಂದು ಪಾರ್ಕ್ಗಳನ್ನ, ಕೆರೆಗಳನ್ನ ಒಡೆದು ಇಲ್ಲಿ ಏನ್ ಮಾಡಕ್ ಹೋಗ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ನೈಸರ್ಗಿಕವಾಗಿ, ಆರ್ಥಿಕವಾಗಿ ಬೆಂಗಳೂರನ್ನ ದಿವಾಳಿ ಎಬ್ಸುವಂತ ಪ್ರಾಜೆಕ್ಟ್ ಇದೆ. ಈ ಒಂದು ವಿಚಾರವಾಗಿ ಬಿಜೆಪಿ ನೆಕ್ಸ್ಟ್ ಸ್ಟ್ಯಾಂಡ್ ಏನ್ ಸರ್? ನೋಡಿ, ನಾವೀಗಾಗಲೇ ಜನರ ಮಧ್ಯದಲ್ಲಿ ಇದನ್ನ ತಗೊಂಡು ಹೋಗಿದ್ದೀವಿ. ಜನಕ್ಕೆ ಈ ಎಲ್ಲ ಪ್ರಾಜೆಕ್ಟ್ ನ ವಿಚಾರವಾಗಿ ತಿಳಿಸಿದೀವಿ. ಜನರೇ ಇವತ್ತು 106 ಸಂಖ್ಯೆಯಲ್ಲಿ ಬಂದು ಇವತ್ತು ಒಂದು 5-6 ಸಾವಿರ ಜನ ಇವತ್ತು ಲಾಲ್ಬಾಗ್ನಲ್ಲಿ ಸಿಗ್ನೇಚರ್ ಮಾಡಿದ್ದಾರೆ.
ಜನ ಇದಕ್ಕೆ ಉತ್ತರ ಕೊಡ್ತಾರೆ. ನಾವು ಜನರ ಮಧ್ಯದಲ್ಲಿ ಇದನ್ನು ತಗೊಂಡು ಹೋಗ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಸಂಸದ ತೇಜಸ್ವಿ ಸೂರ್ಯರವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಟನಲ್ ರಸ್ತೆ ಕುರಿತು ಬಿಜೆಪಿ ಪ್ರತಿಭಟನೆ ಸಹಿ ಸಂಗ್ರಹ ವಿಚಾರವಾಗಿ ಡಿಸಿಎಂ ಡಿಕೆಶಿ ಮಾತನಾಡಿದ್ದಾರೆ. ಅವರು ಜಾಗೃತಿ ಮೂಡಿಸಲು ನಾನು ಈಗಾಗಲೇ ಹೇಳಿದ್ದೇನೆ. ಅಶೋಕ್ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡ್ತೇವೆ. ಇದು ನನ್ನ ಆಸ್ತಿ, ಯಾರ ಆಸ್ತಿಯೂ ಅಲ್ಲ. ನಾನು ಲಾಲ್ಬಾಗ್ ಹಾಳು ಮಾಡೋಕೆ ಮೂರ್ಖ ಅಲ್ಲ. ಟನಲ್ನಿಂದಲೇ ಮೆಟ್ರೋ ಬಂದಿಲ್ವಾ? ಇವರು ತಂದ್ರ? ನಾನು ಕೃಷ್ಣ ಅವರ ಕಾಲದಲ್ಲಿ ಮೆಟ್ರೋ ಬಗ್ಗೆ ವರದಿ ಕೊಟ್ಟಿದ್ದೇನೆ. ಇವತ್ತು ನಾವು ಅಧ್ಯಯನ ಮಾಡಿದ್ದೇವೆ. ನಾವು ಎಲ್ಲ ಅಧ್ಯಯನವನ್ನು ಮಾಡಿ ಮುಗಿಸಿದ್ದೇವೆ. ಜಾರ್ಜ್ ಅವರ ಕಾಲದಲ್ಲಿ ಸ್ಟೀಲ್ ಫ್ಲೈಓವರ್ ಮಾಡೋಕೆ ಹೋದ್ರೂ ಆಗ್ಲೂ ವಿರೋಧಿಸಿದ್ರು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಶೋಕ್ ಅಧ್ಯಕ್ಷತೆಯಲ್ಲೇ ಒಂದು ಸಮಿತಿ ಮಾಡ್ತೀನಿ, ರೆಡಿ ಇದೀನಿ ನಾನು. ಅವರೇ ಯಾರು ಮೆಂಬರ್ ಮಾಡಬೇಕು ಅಂತ ಹೇಳಿ ಅದು ಮಾಡಕ್ಕೆ ಹೇಳಿದ್ದೀನಿ. ಇದು ನನ್ನ ಆಸ್ತಿ ಅಲ್ಲ, ಇದು ಇಲ್ಲ ಯಾರ ಆಸ್ತಿನೂ ಅಲ್ಲ. ಇದು ಸಾರ್ವಜನಿಕರಿಗೋಸ್ಕರ ನಾವು ಮಾಡ್ತಾ ಇರೋಂಥ ಒಂದು ಯೋಜನೆ. ನಾನು ಲಾಲ್ಬಾಗ್ನ ಹಾಳು ಮಾಡೋಕ್ಕೆ ಮೂರ್ಖನಲ್ಲ. ಲಾಲ್ಬಾಗ್ ಇತಿಹಾಸ ಕೂಡ ನನಗೆ ಗೊತ್ತಿದೆ. ಟನಲ್ನಿಂದ ತಾನೇ ಮೆಟ್ರೋ ಬಂದಿದ್ದು. ನಾನು ಆವತ್ತು ಕೃಷ್ಣ ಅವ್ರ ಕಾಲದಲ್ಲಿ ಏನು ಒಂದು ವರದಿ ಏನು ಕೊಟ್ಟೆ, ನಾನು 10 ದೇಶಕ್ಕೆ ತಿರುಗಿಬಿಟ್ಟು ಬಂದು ವರದಿ ಕೊಟ್ಬಿಟ್ಟು ಆವತ್ತಿನ ಕಾಲದಲ್ಲಿ ಟನಲ್ಲು ಒಂದು ಪ್ರಪೋಸಲ್ಲು ವಾಜಪೇಯಿ ಅವರು ಇದ್ರು, ಅನಂತಕುಮಾರ್ ಇದ್ರು ಡೆಲ್ಲಿಲಿ. ಕೃಷ್ಣ ಅವರು ನಾವು ಹೋಗಿ ಒಂದು ರಿಪೋರ್ಟ್ ಕೊಟ್ಬಿಟ್ಟು ಅವತ್ತು ಪ್ರಾರಂಭ ಆಯಿತು. ಇವತ್ತು ನಾವೆಲ್ಲ ಅಧ್ಯಯನ ಮಾಡಿದ್ವಿ. ಅವ್ರಿಗೆ ಯಾವುದೇ ಅಭಿವೃದ್ಧಿ, ಈಗ ಜಾರ್ಜ್ ಅವ್ರ ಕಾಲದಲ್ಲಿ ಇದನ್ನ ಸ್ಟೀಲ್ ಫ್ಲೈಓವರ್ ಮಾಡಬೇಕು ಅಂತ ಒಟ್ಟು ವಿರೋಧ ಮಾಡಿದ್ರು. ಸೊಲ್ಯೂಷನ್ ಏನು?